ಕನಕಪುರ ನಗರೋತ್ಥಾನದ ಅನುದಾನದಡಿಯಲ್ಲಿ ನಗರದಲ್ಲಿ ಬಾಕಿ ಇರುವ ರಸ್ತೆ ಚರಂಡಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಕನಕಪುರ ನಗರದ 27ನೇ ವಾರ್ಡ್ನ ನೀಲಕಂಠೇಶ್ವರ ಶಾಲೆ ಪಕ್ಕದ ರಸ್ತೆಯಲ್ಲಿ ಸುಮಾರು 33 ಲಕ್ಷ ವೆಚ್ಚದ ಚರಂಡಿ ಮತ್ತು ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯ ಎಸ್. ರವಿ ಅವರು ಬುಧವಾರ ಗುದ್ದಲಿ ಪೂಜೆ ನೆರವೇರಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್. ರವಿ ಅವರು, ಉಪಮುಖ್ಯಮಂತ್ರಿ ಡಿ. ಕೆ. ಶಿವಕುಮಾರ್ ಅವರು ಕನಕಪುರ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿ ಅನುದಾನ ನೀಡಿದ್ದು, ಆ ಅನುದಾನದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ನಡೆಸಲಾಗುತ್ತಿದೆ ಮತ್ತು ನಗರೋತ್ಥಾನ ಅನುದಾನದಡಿ ಶುದ್ಧ ಕುಡಿಯುವ ನೀರಿನ ಸರಬರಾಜಿಗಾಗಿ ಸುಮಾರು 130 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆರಂಭಿಸಲಾಗಿದೆ. ನಗರದಾದ್ಯಂತ ನೂತನ ಪೈಪ್ಲೈನ್ ಕಾಮಗಾರಿ ತ್ವರಿತಗತಿಯಲ್ಲಿ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ನಗರದ ಎಲ್ಲ ವಾರ್ಡ್ಗಳಲ್ಲೂ ದಿನದ 24 ಗಂಟೆಯೂ ಕಾವೇರಿ ನೀರು ಸರಬರಾಜು ಆಗಲಿದೆ ಎಂದರು. ಗುದ್ದಲಿ ಪೂಜೆ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಹೇಮರಾಜು, 27ನೇ ವಾರ್ಡ್ನ ನಗರಸಭೆ ಸದಸ್ಯರಾದ ಮೋಹನ್, ವಿಜಯಕುಮಾರ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ದಿಲೀಪ್, ಪೌರಾಯುಕ್ತ ಎಂ.ಎಸ್. ಮಹದೇವ್ ಮುಂತಾದವರು ಉಪಸ್ಥಿತರಿದ್ದರು. ಈ ದಿನ ಕನಕಪುರ ನಗರಸಭೆ ವ್ಯಾಪ್ತಿಯ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಉಳಿತಾಯದ ಹಣದ ಅಡಿಯಲ್ಲಿ ಸುಮಾರು 1.5 ಕೋಟಿ ರುಗಳಲ್ಲಿ 4 ಪ್ಯಾಕೇಜ್ಗಳನ್ನು ಮಾಡಿ ಅದರಲ್ಲಿ ಇಲ್ಲಿ 30 ಲಕ್ಷವನ್ನು 27ನೇ ವಾರ್ಡ್ನಲ್ಲಿ ಇಲ್ಲಿ ಸರಿಯಾದಂಥ ಮೋರಿ ವ್ಯವಸ್ಥೆ ಇರಲಿಲ್ಲ. ಮೋರಿ ವ್ಯವಸ್ಥೆ ಹಾಗೂ ರಸ್ತೆ ವ್ಯವಸ್ಥೆ ಮಾಡ್ತಕ್ಕಂಥ ನೂತನ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ಮುಗಿದು ಈಗ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಕ್ಕಂಥ ಅನುವಾಗಿ ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಇವತ್ತಿಂದಲೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ 30 ಕೋಟಿ ನಗರೋತ್ಥಾನದಲ್ಲಿ ಏನು ಇತ್ತು ಅದೆಲ್ಲ ಕಂಪ್ಲೀಟಾಗಿ ಉಳಿಕೆ ಇರ್ತಕ್ಕಂಥ 1.5 ಕೋಟಿ ಹಣದಲ್ಲಿ ಅನುಷ್ಠಾನ 132 ಕೋಟಿ ರೂಪಾಯಿ ವೆಚ್ಚದಲ್ಲಿ 24x7 ಅಂದರೆ 24x7 ಕಾವೇರಿ ನೀರು ನಾವು ಕನಕಪುರ ಪಟ್ಟಣಕ್ಕೆ ಕೆಲವು ವಾರ್ಡ್ಗಳಲ್ಲಿ ಎಲ್ಲರಿಗೂ ಕೂಡ ಕಾವೇರಿ ನೀರು ಲಭ್ಯ ಆಗ್ತಾಯಿತ್ತು. ಕೆಲವು ಕಡೆ ಕೊರತೆ ಉಂಟಾಗಿತ್ತು, ಕೆಲವು ಕಡೆ ಲಭ್ಯ ಇರಲಿಲ್ಲ. ಆದ್ದರಿಂದ ನಮ್ಮ ನಾಯಕರಾಗಿರ್ತಕ್ಕಂಥ ಡಿ. ಕೆ. ಶಿವಕುಮಾರ್ ಅವರು ಈ ನೂತನ ಸರ್ಕಾರ ಬಂದ ಮೇಲೆ ಕನಕಪುರ ಪಟ್ಟಣಕ್ಕೆ ವಿಶೇಷವಾಗಿ 132 ಕೋಟಿ ರೂಪಾಯಿ ಯೋಜನೆಯನ್ನು ಅಂಗೀಕಾರ ಮಾಡಿ ಈಗ 2 ಕಡೆ ರಸ್ತೆ 2 ಕಡೆಗಳಲ್ಲೂ ಕೂಡ ಹೊಸದಾಗಿ ಪೈಪ್ಲೈನನ್ನು ಅಳವಡಿಸ್ತಾ ಇದೆ. ಅದು ವಿಶೇಷವಾಗಿ ಕಾವೇರಿ ನೀರಿಗಾಗಿ ಇಡೀ ಪಟ್ಟಣದ ಎಲ್ಲ ಜನವಸತಿಗೂ ಕೂಡ ಕಾವೇರಿ ನೀರನ್ನು ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕು ಅಂತಕ್ಕಂಥ ಯೋಜನೆಯಡಿಯಲ್ಲಿ ಒಟ್ಟು 7 ಟ್ಯಾಂಕ್ಗಳು 9 ನೂತನ ಜಲ ಸಂಗ್ರಹಗಳು ಅಂದರೆ ಟ್ಯಾಂಕ್ಗಳನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ಇಡೀ ಪಟ್ಟಣಾದ್ಯಂತ ಮಳಗಾಡು ಸೇರಿ ಮೆಳೆಕೋಟೆನೂ ಸೇರಿ ಕುರಿಪೇಟೆನೂ ಸೇರಿ ಎಲ್ಲೆಲ್ಲಿ ಕಾವೇರಿ ನೀರು ಸಂಪರ್ಕ ಲಭ್ಯ ಇರಲಿಲ್ವೋ ಅಲ್ಲಿಗೆಲ್ಲ ಅಜೀಜ್ ನಗರನೂ ಸೇರಿದ ಹಾಗೆ ಅಲ್ಲೂ ಕೂಡ ಎಲ್ಲ ನೂತನ ಪೈಪ್ಲೈನನ್ನು ಅಳವಡಿಸಿ ಸಂಪೂರ್ಣವಾಗಿ 6 ತಿಂಗಳಲ್ಲಿ ಕನಕಪುರ ಪಟ್ಟಣಕ್ಕೆ ಕಾವೇರಿ ನೀರನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಕಾಮಗಾರಿ ಕೂಡ ಪ್ರಾರಂಭ ಆಗಿದೆ. ಈಗಾಗಲೇ ಆ ಕಾಮಗಾರಿ ಕೂಡ ನಡೀತಾ ಇದೆ ಪಟ್ಟಣದಲ್ಲಿ.